ಎರಡು ಗಿಫ್ಟ್ ಕೊಡಬೇಕು ಗೈಸ್ ಅವ್ರಿಗೆ. ಗೈಸ್ ಇದನ್ನ ಇಲ್ಲ ಹಾಕ್ಬಿಡ್ತೀವಿ ಬಿಡು. ಸರಿ ಮುತ್ತು ಬಾಸನ್ ಆಯ್ತು. ಸೊ ಗೈಸ್ ಇವಾಗ ಬಟ್ಟೆ ಅಂಗಡಿ ಒಳಗಡೆ ಬಂದು ನಿಮ್ಗೆ ಯಾವ ಬಟ್ಟೆ ತಗೊಬಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. 1300 ರೂಪಾಯಿ ಆಗುತ್ತಂತೆ. ಹೌದಾ? ವಾಟ್ಸಪ್ ಫಾರ್ಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗು ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಟಿಫನ್ ಮಾಡಿರಲಿಲ್ಲ ನಾವು. ಸೊ ನಾನು ಮತ್ತೆ ಇವನು ಹೋಗ್ತಾ ಇದ್ದೀವಿ. ಕಟ್ ಮಾಡಿಸು. ಪವ್ಯ ಅಂತ ಯಾರ ಪವ್ಯ? ಏನ್ ಹೆಸರುದೆಲ್ಲ ಫುಲ್ಲು ಟ್ರೆಂಡ್ ಆಗ್ಬಿಟ್ಟೈತೆ ಗೈಸ್ ಇವಾಗ ನೋಡ್ರಿ. ಅಭಿ ಅಂತೆ, ಪವನ್ ಅಂತೆ, ಚರಣ ಅಂತೆ, ಏನೇನೇನೇನೋ ಹೆಸರುಗಳು ಟ್ರೆಂಡ್ ಮಾಡ್ಬಿಟ್ಟವ್ರಪ್ಪ ಇವಾಗಂತೆ. ಗೈಸ್ ದೋಸೆ ತಗೊಂಡಿದೀವಿ. ಗೈಸ್ ಇವಾಗ ಟಿಫನ್ ಮಾಡ್ಕೊಂಡು ಹೊರಟಿದೀವಿ ಗೈಸ್. ಮತ್ತೆ ಹೋಗಿ ತುಂಬ್ಕೊಂಡು ಹೋಗುವ. ನನಗೇನೋ ನ್ಯೂಸ್ ಗೊತ್ತಾಯ್ತು ಗೈಸ್, ಅಲ್ಲಿ ಹೇಳ್ತೀನಿ ಬನ್ನಿ. ಗೈಸ್ ಇವಾಗ ಬಂದು ಫುಲ್ಲು ಫ್ರೆಶ್ ಅಪ್ ಆಗಿ ಸೊ ಹೊರಟಿದ್ದೀವಿ. ಗಿಫ್ಟ್ ತಗೊಂಡಿದ್ದು ಅಲ್ವಾ, ಎಲ್ಲ ಬರ್ದಿ ಹಾಕ್ಬಿಡ್ತಾರಪ್ಪ ನಮ್ಮ ಮನೇಲಿ. ಏನಾದರೂ ಒಂದು ಸಿಗಂಗಿಲ್ಲ ಗೈಸ್. ಗಿಫ್ಟ್ ತಗೊಂಡಿದ್ದು ಅಲ್ಲ, ಸೊ ಅವ್ರನ್ನ ಕನ್ಫರ್ಮ್ ಮಾಡ್ಕೊತಿದ್ದಾರೆ ನಮ್ಮಮ್ಮ ಇದಾರ ಅಂತ ಅಂದ್ಬಿಟ್ಟು. ಸೊ ಗೈಸ್ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ವಿಜಯನಗರ್ಗೆ. ಸೊ ಹಂಗೆ ಹೋಗ್ತಾ ಆನ್ ದ ವೇ ಅಲ್ಲಿ ರಾಜು ಅಂಕಲ್ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗುವ ಅಂತ ಪ್ಲಾನ್ ಮಾಡ್ತಾ ಇದೀವಿ ಗೈಸ್. ಅವ್ರಿಗೆ ಗಿಫ್ಟ್ ತಗೊಂಡು ತುಂಬಾ ದಿವಸ ಆಗೋಯ್ತು. ಸೊ ಕರ್ಕೊಂಡು ಹೋಗಕ್ ನನ್ಗೆ ಟೈಮ್ ಇರ್ಲಿಲ್ಲ. ಸೊ ಇವತ್ತಾದ್ರೂ ಇಲ್ಲಿ ನೋಡ್ರಿ, ಇದೆರಡು ಗಿಫ್ಟ್ ಕೊಡ್ಬೇಕು ಗೈಸ್ ಅವ್ರಿಗೆ. ಇದೆರಡು ಗಿಫ್ಟು ತಗೊಬಂದಿದ್ದು, ಎರಡು ಗಿಫ್ಟುನು ಹಂಗೆ ಐತೆ. ಇದ್ರ ಮೇಲೆ ಇನ್ನೊಂದು ಕವರ್ದು ಬಾಕ್ಸ್ ಬರುತ್ತೆ ಗೈಸ್. ಅದು ಅವತ್ತೇನೆ ನಾನು ತೆಗಿಸ್ಬಿಟ್ಟೆ, ನನಗ್ ಬೇಕು ಬಾಕ್ಸು ಅಂತ ಅನ್ಬಿಟ್ಟು ಪ್ರ್ಯಾಂಕ್ ಮಾಡಕ್ಕೆ. ಆದ್ರೆ ಊರಲ್ಲಿ ಅದನ್ನ ಇದ್ ಮಾಡ್ಬಿಟ್ಟು ಇವಾಗ ಜಸ್ಟ್ ಎತ್ಕೋಬೇಕಾರೆ ಬೆಳ್ಳಿತ್ತೆ ಹರಿದೋಯ್ತು ಗೈಸ್. ಇದು ಇದ್ರ ಮೇಲೆ ಬಾಕ್ಸ್ ಇದ್ರೆ ಕರೆಕ್ಟ್ ಆಗಿರೋದು. ಆದ್ರೆ ಗೈಸ್ ಇದನ್ನ ಹಾಕ್ಬಿಟ್ಟು ಊರಲ್ಲಿ ಪ್ರ್ಯಾಂಕ್ ಮಾಡಿದ್ ವಿಡಿಯೋ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ ಇದ್ ಮಾಡಿದೆ ಗೈಸ್. ಅಯ್ಯೋ ಮುತ್ತು ಬಾಸನ್ನು ಮುತ್ತು ಬಾಸನ್ ಇಲ್ಲ ಹಾಕ್ಬಿಡ್ತೀವಿ ಬಿಡು. ಸರಿ ಮುತ್ತು ಬಾಸನ್ ಆಯ್ತು. ಮುತ್ತು ಬಾಸನ್ನು ಸರಿ ಸರಿ ನನ್ನ ಒಗ್ಳು ಆಯ್ತು. ಒಂದ್ ಪದದಲ್ಲಿ ನಾನು ನೋಡು ಹಾಕ್ಬಿಡ್ತೀನಿ ನೋಡು. ಸರಿ ಮುತ್ತು ಬಾಸ್ ಅಂತ ಹೇಳು, ಬಿಟ್ಬಿಡ್ತೀನಿ. ನೋಡು ಹಾಕ್ಬಿಡ್ತೀನಿ. ಮುತ್ತು ಬಾಸ್ ಅಂತ ಇಲ್ವಾ ನೋಡು. ಓ ಗೈಸ್ ನಾನು ಇಸ್ಕಾನ್ಗೆ ಹೋಗಿದಾಗ ಒಂದು ಐಟಮ್ ಪರ್ಚೇಸ್ ಮಾಡಿದೆ. ಮನೆಗೆ ಹೋಗ್ಬಿಟ್ಟು ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ನಾನು ವಿಡಿಯೋನ ಅಲ್ಲೇ ಎಂಡ್ ಮಾಡಿಬಿಟ್ಟಿದೆ ಗೈಸ್. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ. ಇದೊಂದೇ ಒಂದು ತಗೊಂಡಿದ್ದು ನಾನು ನೋಡಿ ಹಾಕೊಂಡಿದ್ದೀನಿ. ಯಾವ ತರ ಐತೆ ಅಮ್ಮ? ಹೆಂಗೈತಮ್ಮ? ಚೆನ್ನಾಗೈತಾ? ಆಂಜನೇಯ ಸ್ವಾಮಿ ಅಲ್ಲ, ಕೃಷ್ಣ ಸ್ವಾಮಿ. ಆಂಜನೇಯ ಸ್ವಾಮಿ.
ಆ? ನನ್ಗೆ ನಿಜವಾದ ಆವಲ್ಲ ಅಂದ್ರೆ ಅದು ಗೊತ್ತು. ನನ್ಗೇನೇ ಆಗ್ಲಿ ಪಿಚ ಪಿಚ ಅನ್ನೋದು ನನ್ಗೆ ಇಷ್ಟ ಆಗಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಮುತ್ತು, ನನ್ ತಲೆಲ್ಲ ಅದೇ ಇರುತ್ತೆ. ಮುತ್ತು ಬೇವರ್ಸಿ ಬೈಬಾರ್ದಂಗೆಲ್ಲ. ಮುತ್ತು ಬಾಸ್ ಅನ್ನ ಆಯ್ತು ಬಿಡ್ತೀನಿ. ಮುತ್ತು ಬಾಸ್ ನಂಗೆ ರಾತ್ರಿ ನಿದ್ದೆ ಬರ್ಲಿಲ್ಲ ಅಂದ್ರೆ ನೋಡು ನೋಡು ನೋಡಿಲ್ಲಿ ಇಲ್ಲಿ ಅಯ್ಯೋ ನನ್ಗೆ ಪಿಚಿ ಕಿಚಿ ಕಿಚಿ ಆಗಲ್ಲ ನನ್ಗೆ. ನೋಡು ಮುತ್ತು ನೋಡು ಪಾಪ ಬಿಡಿ. ನನಗೆ ಹೇಳಿ ಹೇಳಿ ಬಾಸ್ ಅನ್ಸ್ಕೊಳಕ್ ಇಷ್ಟ ಇಲ್ಲ, ಆದ್ರೆ ಸುಮ್ನೆ ರೇಗ್ಸಕ್ಕೋಸ್ಕರ ಹಂಗಂತೀನಿ. ಅದು ಅಮ್ಮನ ಹತ್ರ ಎಲ್ಲ ಅನ್ಸ್ಕೋಬಾರ್ದು, ಸುಮ್ನೆ ಹಂಗಂತೀನಿ. ಓಹೋ ಮಿಸ್ಟರ್ ಸುಂದ್ರಿ ಇಲ್ಲಿ ಏನಾಯ್ತು ಅಂಕಲ್, ಏನಾಯ್ತು? ನೀನ್ ಅಂಕಲ್ ಅಂದ್ಲ ಆಂಟಿ ನೀನು. ನಾನು ಹೇಳದ್ನ ರವಿಚಂದ್ರ ಸರ್ ಹಾಕತಾರಲ್ಲ ಅದಕ್ಕೆ ಹೇಳ್ತಾ ಇದೀನಿ. ಏನಾಯ್ತು ಓ ಹಾಡ್ ಹೇಳ್ತಾ ಇದೀಯಾ? ಅಂಕಲ್, ಏನಾಯ್ತು? ಇರುತ್ತೆ ಹ್ಮ್ ಪ್ರೀತಿಯ ಬಳಿ ಅಪ್ಪಗೆ ಇಲ್ಲ ಅಪ್ಪಗೆ ಸೂಪರ್. ನಾನ ಜೀನಿಯಸ್. ಹೋಲಿ ಬಿಡಪ್ಪ ಆಯ್ತು. ಸರಿ ಗೈಸ್, ಇವಾಗ ಇವಾಗ ಇದನ್ನ ಎತ್ತಿಕ್ತಾ ಇದ್ದೀನಿ. ಮತ್ತೆ ಗೈಸ್ ಗಿಫ್ಟ್ ಕೂಡ ಹಂಗೆ ವಾಪಸ್ ಎತ್ತಿಡ್ತಾ ಇದ್ದೀನಿ. ಯಾಕೆ ಅಂತ ಹೇಳು. ಅವರು ಹುಡುಗ ಹುಡುಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರೆ, ಅವ್ರ ಮನೇಲಿ ಇಲ್ಲ ಅದಕ್ಕೆ. ಗೈಸ್ ಮನೆಯಲ್ಲಿ ಹುಡುಗ ಮತ್ತೆ ಹುಡುಗಿ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದ್ಸಲಿ ಪ್ಲಾನ್ ಮಾಡೋಣ ಅಂತ ಅನ್ಬಿಟ್ಟು ನಾವು ಶಾಪಿಂಗ್ ಈಗ ಹೊರಟಿದೀವಿ ಗೈಸ್. ಇವಾಗ ಗಿಫ್ಟ್ ನ ಮತ್ತೆ ಈ ಸ್ನೇಕ್ ನ ಹಂಗೆ ಎತ್ತಿಕ್ಬಿಡ್ತೀನಿ. ಸ್ನೇಕ್. ಸೊ ಗೈಸ್ ಇವಾಗ ಬಟ್ಟೆ ಅಂಗಡಿ ಒಳಗಡೆ ಬಂದು ಸೊ ಬಟ್ಟೆ ನೋಡ್ತಾ ಇದ್ದಾರೆ ನಮ್ಮ ಅಮ್ಮ. Even when you're out of focus, I will be the light in your life. You'll see it clear. I'll be your inspiration. ಗೈಸ್ ಇವಾಗ ಅಲ್ಲಿಂದ ಬಂದು ನಾನು ಪರೋಟ ಹಾಕ್ತಾ ಇದ್ದೀನಿ. I'll be your heart temptation. 'Cause I know that you'll make it on your own. ಇವು ನೋಡ್ರಿ ಹಾಯ್ ಮಾಡಿ ಈಗ. ಓಕೆ ಸರ್ಗೆ ಪನ್ನೀರ್ ಕರಿ ಮತ್ತೆ ಪರೋಟ ಗೈಸ್. You can count. ಸೊ ಓಕೆ ಗೈಸ್, ಇವಾಗ ಊಟ ಎಲ್ಲ ಮಾಡಿಕೊಂಡು ನಿಮಗೆ ಯಾವ ಬಟ್ಟೆ ತಗೊಬಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ಗೈಸ್. ನಾಳೆ ಹಬ್ಬಕ್ಕೆ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದಾರೆ ನಮ್ಮಮ್ಮ ಮತ್ತು ಪಾಪು. ಸೊ ಪಾಪುಗೆ ಹಬ್ಬಕ್ಕೆ ಬಟ್ಟೆ ಇದು ಚೆನ್ನಾಯ್ತಲ್ಲ ಗೈಸ್? ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಇದು ಯುಗಾದಿ ಹಬ್ಬಕ್ಕೆ. ಹಾಂ, ಆಮೇಲೆ ಇನ್ನೊಂದು ಹಿಡ್ಕೊಳ್ಳಿ ಆ ಕಡೆ ಸೈಡು. ಆಮೇಲೆ ಇನ್ನೊಂದು ಇದು ಔಟ್ ಸೈಡಲ್ಲಿ ಹಾಕೊಂಡು ಹೋಗಿ ಚೆನ್ನಾಗೈತೆ ಗೈಸ್. ಅದಕ್ಕೋಸ್ಕರ ಇದೊಂದು ತಗೊಂಡು ಇವಾಗ ಇನ್ನೊಂದು ಏನಾಗ್ಬಿಟ್ಟೈತೆ ಅಂದರೆ ನಮ್ಮ ಅಮ್ಮಂಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ. ಸಿಲಿಂಡರ್ ಇನ್ಮೇಲಿಂದ 1300 ರೂಪಾಯಿ ಆಗುತ್ತಂತೆ. ಹೌದಾ? ನಿಜವಾಲು ಎಲ್ಲಿದ್ದು ಸಿಲಿಂಡ್ರು ಎಲ್ಲಿ 300 ಆಗುತ್ತಂತೆ. ಯಾಕಂತೆ? ಎಕ್ಸ್ಪೋರ್ಟ್ ಗೈಸ್. ಇವಾಗ ಪೆಟ್ರೋಲ್ಗೆ ಮತ್ತು ಗ್ಯಾಸ್ಗೆ ಹೆವಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗೈಸ್. ಯಾಕಂತ ಅಂದರೆ ನಿಮಗೆ ಗೊತ್ತು, ಇವು ವಾರ್ಗಳು ನಡೀತಿದ್ದಾವೆ ಮತ್ತು ಎಕ್ಸ್ಪೋರ್ಟ್ಗಳು ಆಗ್ತಾಯಿಲ್ಲ ಅಲ್ಲಿಂದ, ಮತ್ತು ನಮಗೆ ಇಂಪೋರ್ಟ್ಗಳು ಆಗ್ತಾಯಿಲ್ಲ. ಸೊ ಹಾಗಾಗಿ ಪೆಟ್ರೋಲ್ ಸಿಗಲ್ಲ ಅಂತ ಬೇರೆ ಹೇಳ್ತವ್ರೆ. ನೋಡುವ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ಆದಷ್ಟು ಎಲ್ಲ ಕೂಲಾಗಿ ಹ್ಯಾಂಡಲ್ ಮಾಡಿ, ನಾವು ಅಷ್ಟೇ ಎಲ್ಲ ಕೂಲಾಗಿ ಹ್ಯಾಂಡಲ್ ಮಾಡೋಣ. ಎಲ್ಲ ದೇವ್ರು ನೋಡ್ಕೋತಾರೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗೋಣ ಮತ್ತೆ ನಾಳೆ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.